ಇಲ್ಲಿ ಒಳಗಡೆಗೆ ಬಿಸಿಲು ಬಂದಿದೆ ನಮ್ಮ ಮನೆಗೆ. ಇಲ್ಲೇ ಹಾಕ್ತಾಯಿದ್ದೀನಿ ಇವಾಗ. ಅದು ರೊಟ್ಟಿ ಹಿಟ್ಟಿನ ತೋರಿಸಿದ್ನಲ್ಲ, ಅದರದ್ದು ಮುಂದಿನ ಭಾಗ ಇದು. ಈಗ ಇಲ್ಲೇ ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿದೆ, ಹಿಟ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಾಗಿದೆ. ನೀವು ಬೇಕಾದ್ರೆ ಹಿಂದಿನ ದಿವಸನೇ ಕಲಿಸ್ಕೊಂಡು, ರೊಟ್ಟಿ ಹಿಟ್ಟು ಥರ ಕಲಿಸ್ಕೊಂಡು, ನೀವು ಬೇಕಾದ್ರೆ ಮಾರನೇ ದಿವಸ ಫ್ರಿಡ್ಜಲ್ಲಿ ಇಟ್ಟಿದ್ದು ತೆಗೆದುಬಿಟ್ಟು ಈ ಥರ ಮಾಡ್ಬೋದು. ನೀವು ಇನ್ನೂ ಈಸಿ ಆಗುತ್ತೆ ನಿಮಗೆ. ಬಿಸಿಲು ಬರೋದ್ರೊಳಗೆ ನೀವು ಮಾಡಿಕೊಂಡು ರೆಡಿ ಮಾಡಿಕೊಂಡು ಹಪ್ಪಳ ಅಥವಾ ಸಂಡಿಗೆ ಏನು ಬೇಕಾದ್ರೂ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಉಪಯೋಗಿಸಿಕೊಳ್ಳಿ ಇದನ್ನು, ಈ ಮೆಥಡನ್ನು. ಅಂದರೆ ಈ ಥರ ನೀವು ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ.